ಹರ್ಮಸ್ ಜಲಸಂಧಿಯನ್ನ ಸಂಪೂರ್ಣವಾಗಿ ನಾವು ಮುಚ್ಚಿದ್ದೇವೆ. ಹರ್ಮಸ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ ಜಲಸಂಧಿ ತೆರೆಯಲು ಒಪ್ತೇವೆ ಅಂತ ಹೇಳಿದ್ರು. ನನ್ನನ್ನು ಹೊರತುಪಡಿಸಿ ನನ್ನ ಎಲ್ಲಾ ಜನ ಸಂತೋಷ ಪಟ್ಟಿದ್ರು. ಆಗ ನಾನು ನಮ್ಮವರ ಎದುರು ಒಂದು ವಿಷಯವನ್ನ ಪ್ರಸ್ತಾಪಿಸಿದೆ ಅಂತ ಹೇಳಿದ್ದಾರೆ. ಜಲಸಂಧಿಯನ್ನ ತೆರೆದ್ರೆ ದಿನಕ್ಕೆ $500 ಮಿಲಿಯನ್ ಗಳಿಕೆಯನ್ನ ಮಾಡಬಹುದು. ಇರಾನ್ ದಿನಕ್ಕೆ $500 ಮಿಲಿಯನ್ ಅನ್ನ ಗಳಿಸುತ್ತೆ. ಇರಾನ್ ಇಷ್ಟೊಂದು ಗಳಿಸುತ್ತೆ ಅಂತಾನೆ ನಾನು ಒಪ್ಪಲಿಲ್ಲ. ಹರ್ಮಸ್ ಜಲಸಂಧಿ ಬಂದ್ ಮಾಡಿದ್ದೇ ನಾನು ಅಂತ ಟ್ರಂಪ್ ಹೇಳ್ತಾರೆ. ಹರ್ಮಸ್ನಲ್ಲಿ ಇರಾನ್ ಪಡೆ ಬಂದೂಕು ಹಿಡಿದು ಓಡಾಡ್ತಾ ಇದೆ. ನಾವು ಅವರನ್ನ ನೋಡಿದ್ರೆ ಹಿಡಿದು ಹೊರಗೆ ಕರೆದೊಯ್ತೇವೆ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ನೌಕಾಪಡೆ, ಏರ್ಫೋರ್ಸ್, ಏರ್ಕ್ರಾಫ್ಟ್ ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಅವರು ಅವರ ನಾಯಕತ್ವವನ್ನೇ ಕಳೆದುಕೊಂಡಿದ್ದಾರೆ. ಇರಾನ್ನವರು ಬೆಕ್ಕು ನಾಯಿಗಳಂತೆ ಕಚ್ಚಾಡ್ತಿದ್ದಾರೆ. ಇರಾನ್ ಪರಮಾಣು ಬಾಂಬ್ ಹೊಂದಲು ಆಗಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಲೆಬನಾನ್ ಇಸ್ರೇಲ್ ನಡುವೆ ಕದನ ವಿರಾಮ ವಿಸ್ತರಣೆಯಾಗಿದ್ದು ಮತ್ತೆ 3 ವಾರಗಳ ಕಾಲ ಕದನ ವಿರಾಮ ವಿಸ್ತರಣೆಯಾಗ್ತಿದೆ. ಶ್ವೇತಭವನಕ್ಕೆ ಭೇಟಿ ನೀಡಿದಂತ ಲೆಬನಾನ್ನ ರಾಯಭಾರಿಗಳು ಡೊನಾಲ್ಡ್ ಟ್ರಂಪ್ ಜೊತೆ ಲೆಬನಾನ್ ರಾಯಭಾರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ. ಲೆಬನಾನ್ ರಾಯಭಾರಿಗಳ ಭೇಟಿಯ ಬೆನ್ನಲ್ಲೇ ಟ್ರಂಪ್ ಘೋಷಣೆಯನ್ನು ಮಾಡಿದ್ದಾರೆ. ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಕದನ ಇದೀಗ ಶುರುವಾಗ್ತಾ ಇದೆ, ಅಂದ್ರೆ ವಿಸ್ತರಣೆಯಾಗ್ತಾ ಇದೆ. ಮತ್ತೆ 3 ವಾರಗಳ ಕಾಲ ಕದನ ವಿರಾಮ ವಿಸ್ತರಣೆ ಅಂತ ಹೇಳ್ತಿದ್ದಾರೆ. ಶ್ವೇತಭವನಕ್ಕೆ ಲೆಬನಾನ್ ರಾಯಭಾರಿಗಳು ಭೇಟಿ ಕೊಟ್ಟಂತ ಬೆನ್ನಲ್ಲೇ ಟ್ರಂಪ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾಯಿತು. ಮಾತುಕತೆಯ ಬೆನ್ನಲ್ಲೇ ಇದೀಗ ಟ್ರಂಪ್ ಘೋಷಣೆ ಮಾಡಿದ್ದಾರೆ.